ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹುವ ತಾಯಿ ದೇವರಿಗಿಂತ ಅನ್ಯ ದೇವರಿಲ್ಲ ಈ ಜಗತ್ತಿನಲ್ಲಿ ಅಂತ. ಅದಕ್ಕೆ ಮಹನೀಯರು ಹೇಳಿದ್ರು, ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ ಅಂತೇಳಿ ತಾಯಿನೇ ಮೊದಲನೇ ದೈವ ಅಂತ. ನೋಡಿ, ತಂದೆನ ಮೊದಲನೇ ದೈವ ಅಂದಿಲ್ಲ, ಅಣ್ಣನ ಮೊದಲನೇ ದೈವ ಅಂದಿಲ್ಲ, ತಮ್ಮನ್ನ ಮೊದಲನೇ ದೈವ ಅಂದಿಲ್ಲ, ಹೆಂಡತಿನ ಮೊದಲನೇ ದೈವ ಅಂತ ಕರೆದಿಲ್ಲ. ತಾಯಿನೇ ಮೊದಲನೇ ದೈವ ಅಂತ. ಯಾಕಂದ್ರೆ ಸಮರ್ಥನೆಗೆ ಮತ್ತೊಂದು ಹೆಸರು ತಾಯಿ. ಒಬ್ಬ ತಂದೆ ಹತ್ರ ಹೋಗಿ, ನಿನ್ ಮಗ ಸರಿ ಇಲ್ಲ ಕರ್ನಾರ ಸಲೀಸಾಗ ಒಪ್ಕತಾನೆ, ಹೂ ಕಣಪ್ಪ, ನನ್ನ ಮಗ ಹಂಗೆ ಹೇಳದ್ ಮಾತನ್ನೇ ಕೇಳ್ತಾ ಇಲ್ಲ, ಬಿಟ್ಬಿಟ್ಟು ಬೀದಿ ಬಸವನಂಗೆ ಹೆಂಗಾರ ಸುತ್ಲಿ ಅಂತ ಬಿಟ್ಬಿಟ್ಟು ಕೊಂಬಿಡು ಅಂತ. ಒಬ್ಬ ಅಣ್ಣನ ಹತ್ರ ಹೋಗಿ ನಿನ್ ತಮ್ಮ ಸರಿ ಇಲ್ಲ ಅಂದ್ರೆ, ಅವನು ನಾನು ಭಾಗ ಆಗಿ 4 ವರ್ಷ ಆಯ್ತು, ಅವ್ನ ಸುದ್ದಿಗೆ ನಾ ಬರ್ದೆ ಏನಾರು ಮಾಡ್ಕೊಳ್ಳಿ ಅಂತ. ಹೆಂಡತಿ ಹತ್ರ ಹೋಗಿ ನಿಮ್ಮ ಮನೆಯನ್ನು ಸರಿ ಇಲ್ಲ ಕನಕ ಅಂದ್ರೆ, ಅಣ್ಣ ನಿಮ್ ತಾವು ಇಸ್ಕನ್ನೇ ಸಾಲ, ಎಲ್ಲ ಸಂಘದಲ್ಲೂ ಗೋರ್ಕೊಂಬಂದ್ ಎದೆ ಮೇಲೆ ಹಾಕ್ತೇನೆ, ಇನ್ನೂ ಸಾಲಿಲ್ಲ ಮನಳ ಹಾಕೊಂಡು. ನೀವುಂಟು ಅವನುಂಟು, ನಮ್ಮ ಮನೆ ತಕ್ಕೆ ಕೇಳ್ಗಿಳ್ಕೊ ಬರೋಕ್ ಹೋಗ್ಬೇಡಿ, ನಡೀರಿ, ನಮ್ಮ ಅಪ್ಪನ ಮನೆಯಿಂದ ನಾ ತಾನೇ ಎಷ್ಟು ಅಂತ ಈಸ್ಕೊ ಬರೋಣ ಅಂತ. ಅದೇ ಏನಾರ ನಿಮ್ಮ ಮನೇಲಿ ಒಂದು 5,000 ಕೊಡ್ಬೇಕಾಯ್ತು ಕನಕ, ಅದಕ್ಕೆ ಬಂದು ಅನ್ನಿ, ಓ ಅಣ್ಣ ಬರ್ತಾರೆ 10,000 ಕೊಡ್ತಾರೆ ಎಂದಿದ್ರು, ಇದೇ ಬರೀ 5 ಅಂತೀವಿ. ಅದೇ ಒಬ್ಬ ತಾಯಿ ಹತ್ರ ಹೋಗಿ, ನಿನ್ ಮಗ ಸರಿ ಇಲ್ಲ ಕನವ ಅಂದ್ರೆ ಗ್ರಾಚಾರ ಬಿಡಿಸ್ತಾಳೆ. ನನ್ನ ಮಗ ಚಿಂದಂತ ಮುರ್ಕುಕ್ಕನೋಗು, ಒಬ್ರು ತಂಟೆಗೆ ಹೋಗುದಿಲ್ಲ, ಒಬ್ರು ಸವಾಸಕ್ಕೆ ಹೋಗುದಿಲ್ಲ, ತಾನಾಯ್ತು ತನ್ನ ಕೆಲಸ ಆಯ್ತು ಅಂತದೆ. ನೋಡ್ದ ಊರೆಲ್ಲ ಇವನೇ ಸರಿ ಇಲ್ಲ ಅನ್ಬೋದ್ರೆ, ಇವನು ಬಂದವನೇ ನಮ್ಮೈದ ಸರಿ ಇಲ್ಲ ಅನ್ನೋಕ್ಕೆ. ನಮ್ಮೈದ ಸರಿ, ನೀ ಸರಿ ಇಲ್ಲ ಕನೋಗು. ನಮ್ಮೈದ ಕುಡಿತಾನೆ ಅನ್ಕಂದ್ರ ಸಾರದಮ್ಮ, ನಮ್ಮೈದ ಕುಡಿತಾನೆ ಅನ್ಕಂದ್ರ ಜೊತೆಗಾರರು ಕುಡಿಸಿ ಕಳಿಸ್ತಾರೆ. ದುಡ್ಡು ಹೆಚ್ಚಾಗದಲ್ಲ, ಇವ್ರ ಇದನ್ನ ಕುಡಿಸಿ ಕಳಿಸ್ಬಿಡ್ತಾರೆ, ಹೋಗಪ್ಪ ಮನೆಗೆ ಅಂತ. ನನ್ನ ಮಗ ಮಾಡೋದು ತಪ್ಪು ಅನ್ನೋದಿಲ್ಲ, ನನ್ನ ಮಗ ಸರಿ ಜೊತೆಗಾರರು ಸರಿ ಇಲ್ಲ ಅನ್ಬೋಯ್ತಾರೆ. 4 ಜನ ಮಕ್ಕಳಲ್ಲಿ ಒಬ್ಬ ಕುಂಟ್ನ ಕ್ಯೂಡ್ನ ಮೂಗ್ನ ಅವನ ಮೇಲೆ ಪ್ರೀತಿ ಅವಳಿಗೆ, ಅಯ್ಯೋ 3 ಐಕ್ಳು ಸರೋದಕ್ಕನ್ನು ಇದೊಂದು ಹಿಂಗಾಗೈತಲ್ವ, ಅವೈದ ಇಟ್ಟುಂಡೆ ನೋಡು, ನೀರು ಕುಡಿದೇ ನೋಡ್ರು ಅಂತ ಅವನ ಮೇಲೆ ಪ್ರೀತಿ ಅವಳಿಗೆ. ಅದಕ್ಕೆ ತಾಯಿ ಕರುಳು ಅಂತ ತಾಯಿಗೆ ಬೆಲೆಯನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ದಾಸ ಶ್ರೇಷ್ಠರಾದ ಪುರಂದರದಾಸರು ಹೇಳ್ತಾರೆ, ಹೆತ್ತ ತಾಯಿ ತಂದೆಗಳ ಚಿತ್ತವನ್ನು ನೋಯಿಸಿ 10 ದೇವರ ಪೂಜಿಸಿದರೆ ಫಲವೇನು ಅಂತ. ಅಪ್ಪ ಅವನ ಕಣ್ಣಲ್ಲಿ ಕಣ್ಣೀರು ಹಾಕ್ಸಿ ಅವರ ಒಟ್ಟೂರ್ಸ್ಕೊಂಡ್ರೆ ಪ್ರಯೋಜನ ಇಲ್ಲ, ಊರು ಸುತ್ತ ದೇವ್ರು ಮಾಡ್ತೀನಿ ಅಂದ್ರೆ, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡು ನಮ್ಮೂರು ಮಾರಮ್ಮನ ಕೈ ಮುಗಿದು ಸಾಕು, ನಮ್ಮೂರು ಮಾರಮ್ಮನೇ ಒಳ್ಳೇದು ಮಾಡ್ತಾಳೆ ಅಂತೇಳಿ. ಹಾಗಾಗಿ ತಾಯಿ ದೇವರಿಗಿಂತ ಅನ್ಯ ದೇವರಲ್ಲ ಈ ಜಗತ್ತಿನಲ್ಲಿ ಅಂತೇಳಿ ಆ ತಾಯಿಯ ಸ್ಮರಣೆ ಮಾಡ್ತಾ ತಾಯಿಯನ್ನ ಕೊಂಡಾಡೋಣ. ತಂದೆ ತಾಯಿಗಳಿಗಿಂತ ಮಿಗಿಲಾದ ದೈವ ಜಗತ್ತಿನಲ್ಲಿ ಶ್ರೇಷ್ಠವಾದ ದೈವ ಮತ್ತೊಂದಿಲ್ಲ ಅಂತೇಳಿ.